ಅಸ್ಲಾಂ ವಲೈಕುಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು 4 ಮಾವಿನಕಾಯಿ ತಗೊಂಡಿದ್ದೇನೆ. 1 kg ಅತ್ತು ಜುಂಪುಳಿ ತಗೊಂಡಿದ್ದೇನೆ. ಅದನ್ನು 4 ಮಾವಿನಕಾಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಚಿಕ್ಕ ಚಿಕ್ಕದು ಕಟ್ ಮಾಡ್ತಾ ಇದ್ದೇನೆ. ಚಿಕ್ಕ ಚಿಕ್ಕದು ಕಟ್ ಮಾಡಿ ಆದಮೇಲೆ ಒಂದು ಸೈಡಲ್ಲಿ ಇಟ್ಟುಬಿಟ್ಟು ಆ ಸೈಡಲ್ಲಿ ಜುಂಪುಳಿ ಅದು ಒಂದು 2 ಕಟ್ ಮಾಡ್ತೇನೆ. ಅದು ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ನೆನೆಯುತ್ತದೆ. ಅದಕ್ಕೆ 2 ಕಟ್ ಮಾತ್ರ ಮಾಡಿದೆ. ಅದಕ್ಕೆ 4 ಸ್ಪೂನು ಉಪ್ಪು ಹಾಕಿದೆ. ಅದನ್ನು ಹೀಗೆ ಇದು ಮಾಡ್ತಾಯಿದ್ದೀನಿ, ಉಲ್ಟ ಪಲ್ಟಿ ಮಾಡಿ ಅದಕ್ಕೆ ಜುಂಪುಳಿಯನ್ನು ಅದಕ್ಕೆ ಹಾಕಿದ ಮೇಲೆ ಅದಕ್ಕೆ ಪುನಃ ಒಂದು 2 ಸ್ಪೂನಷ್ಟು ಪುನಃ ಉಪ್ಪು ಹಾಕಿದೆ. ಉಪ್ಪು ಹಾಕಿದ ಮೇಲೆ ಅದನ್ನು ಪುನಃ ಹಾಕಿನೇ ಮಡಿಸ್ತಾ ಬಂದೆ. ಆಮೇಲೆ ಅದು ಇಟ್ಟೆ. ಆಮೇಲೆ 250 ಗ್ರಾಮ್ ಇದು ಕಾಶ್ಮೀರ ಮೆಣಸಿನ ಹುಡಿ ತಗೊಂಡೆ. ಅದು 1 ಬಟ್ಲಾಯಿತು. ಅದು ಇದಕ್ಕೆ ಹಾಕಿ ಸ್ವಲ್ಪ ಚೀಚೆ ಮಾಡಿ ಸ್ವಲ್ಪ ಸ್ಪೂನಲ್ಲಿ ಕೈ ಹಚ್ಚಿ ಇದು ಮಾಡಿ ಬಿಟ್ಟೆ. ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ಲ, ಅದಕ್ಕೆ ಒಂದು 2 ಸ್ಪೂನ್ ಅರಿಶಿನ ಹಾಕಿದೆ. ಅದಕ್ಕೆ ಅರಿಶಿನ ಹಾಕಿದರೆ ಹಾಳಾಗ್ತದೆ ಅಂತ ಹೇಳಿದರೆ ಹಾಳಾಗಲ್ಲ, ಒಳ್ಳೆಯ ರೀತಿಯಲ್ಲಿ ಇರ್ತದೆ. ಆಮೇಲೆ 2 ಕ್ಯಾರೆಟ್, ಒಂದು 1/4 kg ನಾನು ಶುಂಠಿ ಸಿಕ್ತು ಮಾರ್ಕೆಟಲ್ಲಿ. ಅದಕ್ಕೆ ಕೇಳಿದಾಗ ಹೇಳಿದರು ಒಳ್ಳೆ ಶುಂಠಿ, ಸ್ವೀಟ್ ಶುಂಠಿ ಅಂತ ಅದು ತಗೊಂಡು ಬಂದೆ. ಅದನ್ನು ಚಿಕ್ಕ ಚಿಕ್ಕದು ಕಟ್ ಮಾಡಿಟ್ಟೆ. ಒಂದು ಬೀಟ್ರೋಟ್ ತಗೊಂಡಿದ್ದೇನೆ, ಅದು ಕಲರಿಗೋಸ್ಕರ. 2 ಕ್ಯಾರೆಟ್ ಇದೆಲ್ಲ ಮಾಡಿ ಚಿಕ್ಕ ಚಿಕ್ಕದು ಕಟ್ ಮಾಡಿ ಅದಕ್ಕೆ ಹಾಕಿದೆ. ಒಳ್ಳೆ ಟೇಸ್ಟ್ ಬರ್ತದೆ. ತರಕಾರಿ ಮತ್ತು ಮ್ಯಾಂಗೋ ಇದೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಮುಚ್ಚಲೆ ಹಾಕಿ ಬಿಟ್ಬಿಟ್ಟೆ. ಆಮೇಲೆ ಒಂದು ಅರ್ಧ ಕಪ್ಪು ಸಾಸಿವೆ ತಗೊಂಡು ಸಣ್ಣಗೆ ಮಿಕ್ಸಿ ಜಾರಲ್ಲಿ ಆಗಿ ಇಷ್ಟು ತರಿಯಾಗಿ ರುಬ್ಕೊಂಡಾದ್ಮೇಲೆ ಅದಕ್ಕೆಲ್ಲ ಹಾಕಿ ಇಟ್ಟು ಸ್ವಲ್ಪ ಆಚೀಚೆ ಮಾಡಿ ಸ್ವಲ್ಪ ಇದು ಮಾಡಿದೆ ಸ್ಪೂನಲ್ಲಿ. ಆಮೇಲೆ ಅದು ಒಂದು ಸೈಡಲ್ಲಿ ಇಟ್ಬಿಟ್ಟೆ. 1 ಬಟ್ಲು ನೀರು ತಗೊಂಡೆ. ಅದನ್ನು ಫುಲ್ಲು ಬಿಸಿಯಾದ ತಣ್ಣಗಾದ ನೀರು ಅದಕ್ಕೆ ಹಾಕಿದ ಮೇಲೆ ಒಂದು ಬಾಣಲೆಗೆ 1 ಕಪ್ ಸಾಸಿವೆ, 1 ಚಿಕ್ಕ ಸ್ಪೂನಲ್ಲಿ ಜೀರಿಗೆ, ಅದಕ್ಕಿಂತ ಸ್ವಲ್ಪ ಚಿಕ್ಕದ ಸ್ಪೂನಲ್ಲಿ ಸೋಂಪು ಹಾಕಿದ್ದೇನೆ. ಒಂಚೂರು ಕೆತ್ತೆ ಹಾಕಿದೆ. ಒಂದು ಅರ್ಧ ಕಪ್ಪು ಬಡ್ಸೊಪ್ಪು ಹಾಕಿದೆ. 1 ಮುಡಿ ಇಷ್ಟಿನಷ್ಟು ಬೇಸೊಪ್ಪು. ಆಮೇಲೆ ಒಂದು ಅರ್ಧ ಸಾಸಿವೆ ಹಾಕಿ ಚೆನ್ನಾಗಿ ಒಂದು ಮೆರೂನ್ ಕಲರ್ ಬರೋ ತನಕ ಹುರಿದು ಅದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕಿ ರನ್ ಮಾಡಿ ಇಟ್ಟೆ. ಅದು ಮಿಕ್ಸಿ ಜಾರಲ್ಲಿ ರನ್ ಮಾಡಿದ ಮೇಲೆ ಅದು ಒಂದು ಸೈಡಲ್ಲಿ ನಾನು ಇಟ್ಬಿಟ್ಟೆ. ಅದು ಲಾಸ್ಟಿಗೆ ಅದಕ್ಕೆ ಹಾಕುವ ಅಂತ ಈಗ ಹಾಕಲಿಕ್ಕಿಲ್ಲ. ಈಗ 2 ಸ್ಪೂನು ನಾನು ಆಯಿಲ್ ತಗೊಂಡಿದ್ದೇನೆ. ಆಯಿಲ್ ನಾನು ಒಳ್ಳೆಯದಾಗಿ ಬಿಸಿ ಆಗ್ತಾ ಇರುವಾಗ ನಾನು ಒಂದು 2 ಬೆಳ್ಳುಳ್ಳಿ ತಗೊಂಡಿದ್ದೇನೆ. 2 ದೊಡ್ಡದು. ಅದನ್ನು ಚೆನ್ನಾಗಿ ಚೆಚ್ಚಿ ಅಷ್ಟೊತ್ತಿಗೆ ಎಣ್ಣೆ ಒಳ್ಳೆ ಫ್ರೈ ಆಯಿತು. ಅದಕ್ಕೆ 1 ಸ್ಪೂನು ನಾನು ಸಾಸಿವೆ ಹಾಕಿದೆ. 2 ಇದು ಬೆಳ್ಳುಳ್ಳಿಯನ್ನು ಚೆಚ್ಚಿಟ್ಟದು ಅದಕ್ಕೆ ಹಾಕಿದೆ. ಆಮೇಲೆ 1 ಮುಡಿಯಷ್ಟು ಅದು ನಾನು ತೊಳೆದು ಮಿಕ್ಸಿ ಜಾರಲ್ಲಿ ರನ್ ಮಾಡಿಟ್ಟಿದ್ದೆ. ಕರಿ ಲೀವ್ಸ್ ಹಾಕಿ ಆಮೇಲೆ ನಾನು ಹುರಿದಿಟ್ಟ ಗರಂ ಮಸಾಲೆ ಅದಕ್ಕೆಲ್ಲ ಹಾಕಿಬಿಟ್ಟೆ. ಇದು ತಣ್ಣಗಾದಮೇಲೆ ಅದಕ್ಕೆ ಹಾಕಬೇಕು. ಅಷ್ಟೊತ್ತಿಗೆ 1 ದೊಡ್ಡದು ಲಿಂಬೆಹಣ್ಣು ತಗೊಂಡು ಅದನ್ನು ರಸ ತಗೊಂಡು ಅದನ್ನು ಇದೆಲ್ಲ ಬಿಸಾಡಿದೆ. ಅದನ್ನು ಬೀಜ ಎಲ್ಲ ತೆಗೆದಿದ್ದೇನೆ. ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದೆ. ಇದಕ್ಕೆ ಹಾಕಿದೆ, ಉಪ್ಪಿನಕಾಯಿಗೆ ಹಾಕಿದೆ. ಒಂದು ಅರ್ಧ ಬಟ್ಲು ಶುಗರ್ ಹಾಕಿದೆ ಅದಕ್ಕೆ. ಆಮೇಲೆ ಅಷ್ಟೊತ್ತಿಗೆ ಇದು ತಣ್ಣಗಾಯಿತು. ಇದು ತಣ್ಣಗಾದ್ಮೇಲೆ ಅದಕ್ಕೆಲ್ಲ ಹಾಕಿ ಒಳ್ಳೆದು. ಈಗ ನೋಡಿ ಅಂತೆ ರೆಡ್ ಕಲರ್ ಬರ್ತದೆ, ಬೀಟ್ರೂಟ್ ಇದು ಕಲರ್. ಆಮೇಲೆ ಇದರಲ್ಲಿ ಸ್ವಲ್ಪ ಉಳಿತು, ಅದಕ್ಕೆ ಅದೇ ಪಾತ್ರೆಗೆ ಹಾಕಿ ಅದನ್ನೆಲ್ಲ ತೆಗೆದು ಹಾಕಿದೆ. ಈಗ ನನ್ನ ಉಪ್ಪಿನಕಾಯಿ ರೆಡಿ ಆಯಿತು. ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.